ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೇಮಿಂಗ್ ಚಾನಲ್ನ ಯಾರೆಲ್ಲ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮ್ಗಳಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ನೀವು ಒಂದು ಗೇಮಿಂಗ್ ಚಾನಲ್ನ ಶುರು ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನೀವು ಒಂದು ಗೇಮಿಂಗ್ ಚಾನಲ್ನ ಶುರು ಮಾಡಬೇಕು ಅಂತಂದರೆ ಇದಕ್ಕೆ ಬೇರೆ ಥರ ಪ್ರೋಸೆಸ್ ಅಂತ ಏನಿಲ್ಲ, ಆಯಿತಾ? ನೀವು ಹೆಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರೋ ಅದೇ ಥರ ಸಿಂಪಲ್ಲಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಫಸ್ಟು. ಓಕೆ, ನೀವು ಗೇಮಿಂಗ್ ಚಾನಲ್ ಆದರೂ ಆಗಲಿ ಅಥವಾ ಟೆಕ್ ಚಾನಲ್ ಆದರೂ ಆಗಲಿ ಯಾವುದಾದ್ರೂ ಆಗಲಿ, ಸೊ ಅದಾದಮೇಲೆ ನೀವು ಚಾನಲ್ ಹೆಸರೆಲ್ಲ ಗೇಮಿಂಗ್ ಅಂತೆಲ್ಲ ನೀವು ಕೊಡಬೇಕಷ್ಟೇ. ಸೊ ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋ ನೋಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ ಒಂದು ವೀಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕಿರ್ತೀನಿ, ಆ ಒಂದು ವೀಡಿಯೋ ನೋಡಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ಎಂಡಿ ಸ್ಕ್ರೀನಲ್ಲೂ ಕೂಡ ಆ ಒಂದು ವೀಡಿಯೋನ ಹಾಕ್ತೀನಿ, ನೋಡಿಕೊಂಡು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಆಯಿತು, ಗೇಮಿಂಗ್ ಅಂತಲೂ ಕೂಡ ಹೆಸರು ಇಟ್ಕೊಂಡು ಆಯಿತು ಚಾನಲ್ಗೆ. ಸೊ ನೆಕ್ಸ್ಟ್ ಸ್ಟೆಪ್ಪು ನೀವು ಏನು ಮಾಡಬೇಕು ಗೇಮಿಂಗ್ ಚಾನಲ್ ಅವರು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಫಸ್ಟು ನೀವು ಒಂದು ಒಳ್ಳೆ ಮೈಕನ್ನು ತಗೋಬೇಕು, ಆಯಿತಾ? ಸೊ ಈ ಒಂದು ಕಾನ್ಸೆಪ್ಟನ್ನ ನೀವು ಮೈಂಡಿಗೆ ಮಾಡಿಕೊಳ್ಳಿ. ಸೊ ಯಾವುದೇ ಒಂದು ಯೂಟ್ಯೂಬರ್ ಗೇಮರ್ಸ್ ಆಗಬೇಕು ಅಂದ್ಕೊಂಡಿದ್ರೆ ಮೈಕು ತುಂಬ ಚೆನ್ನಾಗಿರಬೇಕು. ನೀವು ವಾಯ್ಸ್ ಕ್ವಾಲಿಟಿ ಹೆಂಗೆ ಕೊಡ್ತೀರೋ ಅದ್ರ ಮೇಲೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಖಂಡಿತವಾಗ್ಲೂ ಒಳ್ಳೆ ವ್ಯೂಸ್ ಬರುತ್ತೆ. ಸೊ ಮೈಕನ್ನು ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಯಾವ ಮೈಕ್ ತೊಗೋಬೇಕೇನು ಅಂತ. ನಾನು ಕೂಡ ಒಂದು ಮೈಕನ್ನು ತೊಗೊಂಡಿದ್ದೀನಿ, ಅದನ್ನು ಗೇಮಿಂಗು ಕೂಡ ಉಪಯೋಗಿಸ್ಕೋಬೋದು, ಸಾಂಗ್ ಆಡೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು, ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬೋದು. ಸೊ ಅದರಿಂದ ಆ ಒಂದು ಮೈಕನ್ನು ನಾನು ಇವಾಗ ಲೈಟಾಗಿ ತೋರಿಸ್ತೀನಿ. ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ, ಚಾನಲಲ್ಲಿ ಇದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದೇ ಆ ಒಂದು ಮೈಕು. ಓಕೆ, ಕಾಣಿಸ್ತಾ? ಸೊ ಈ ಒಂದು ಮೈಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ತಗೊಳ್ಳಿ, ಇದನ್ನು ನೀವು ತಗೊಬಿಟ್ರೆ, ಓಕೆ, ಸೊ ಅದನ್ನು ನೀವು ತಗೊಬಿಟ್ರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ಒಂದು ಒಳ್ಳೆ ವಾಯ್ಸ್ ಕ್ವಾಲಿಟಿಲಿ ನೀವು ಬೇಕಾದರೆ ಒಂದು ಗೇಮಿಂಗ್ನ ನೀವು ಕಂಟಿನ್ಯೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ವಾಯ್ಸು. ಸೊ ಓಕೆ, ಸೊ ಆ ಒಂದು ಮೈಕನ್ನು ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಗೇಮರ್ಸ್ಗಳು ಆಗಬೇಕು ಅಂದ್ಕೊಂಡಿರೋರು ಇದೇ ಮೈಕಲ್ಲ, ನೀವು ಯಾವುದಾದ್ರೂ ತಗೊಳ್ಳಿ. ಸೊ ನಾನು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ತಗೊಂಡು ಯೂಸ್ ಮಾಡ್ತಾ ಇದ್ದೀನಲ್ಲ, ಅದರಿಂದ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಮೈಕ್ನ ತೊಗೋಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಮೈಕನ್ನ ತಗೊಳ್ಳಿ, ಯಾಕೆಂತಂದರೆ ಮೈಕು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಸೊ ನೀವು ಗೇಮಿಂಗ್ ಆಡಬೇಕಾದ್ರೆ. ಸೊ ಇವಾಗ ನೀವು ಗೇಮಿಂಗ್ ಆಡಬೇಕಾದ್ರೆ ಏನೇನೆಲ್ಲ ಮೈಂಡಲ್ಲಿ ಇಟ್ಕೋಬೇಕು ಅಂತ ನಾನು ಇವಾಗ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಸೊ ಫಸ್ಟು ನೀವು ಗೇಮಿಂಗ್ ಚಾನಲಲ್ಲಿ ನೀವು ಬೇಗ ಗ್ರೋ ಆಗಬೇಕು ಅಂತಂದರೆ ಸೊ ನೀವು ಒಂದು ಒಳ್ಳೆ ಗೇಮನ್ನು ಆಡಬೇಕು, ಜೊತೆಗೆ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಸೊ ಇವಾಗ ನೀವು ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ತುಂಬ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ಗೇಮರ್ಸ್ಗಳು. ಸೊ ಅವರೆಲ್ಲ ಗೇಮ್ನ ಆಡ್ತಾ ಇರ್ತಾರೆ. ಸೊ ಅವ್ರ ಥರ ನೀವು ಆ ಲೆವೆಲ್ಗೆ ನೀವು ಆಡೋ ಥರ ನೀವು ರೆಡಿಯಾಗಿರಬೇಕು. ಓಕೆ, ಸುಮ್ಮನೆ ಗೇಮಿಂಗ್ ಚಾನಲ್ ಓಪನ್ ಮಾಡಿಬಿಟ್ಟು ಸುಮಾರಾಗಿ ಆಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನೀವು ಯಾರು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೋ ಅವರು ಕಾಂಪಿಟೇಟ್ ಕೊಡೋ ಥರ ನೀವು ಗೇಮನ್ನು ಆಡಬೇಕು ಅಂತಂದರೆ ಅವ್ರು ಆಡೋ ರೇಂಜ್ಗೆ ನೀವು ಗೇಮನ್ನು ಅಷ್ಟು ಚೆನ್ನಾಗಿ ಆಡಬೇಕು, ಪಳಗಿರಬೇಕು ಗೇಮನ್ನು ಆಡೋದ್ರಲ್ಲಿ. ಸುಮ್ಮನೆ ಆಡ್ಬಿಟ್ಟು ಔಟ್ ಆಗೋದು ಹಿಂಗಾದರೆ ಸೊ ನೋಡೋರ್ಗೂ ಇಂಟ್ರೆಸ್ಟ್ ಬರಲ್ಲ. ಸೊ ಅದರಿಂದ ನೀವು ಕಾಂಪಿಟೇಷನ್ ಕೊಡೋ ಥರ ಇದ್ದರೆ ಪರವಾಗಿಲ್ಲ ಗುರು, ಅವ್ರಿಗಿಂತ ಇವರೇ ಚೆನ್ನಾಗಿ ಆಡ್ತಾರೆ ಗೇಮನ್ನು ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ಆಡಿಯನ್ಸ್ಗಳ ಮೈಂಡಿಗೆ ಸೆಟ್ ಆಗುತ್ತೆ. ಓಕೆ, ಸೊ ಆದ್ದರಿಂದ ಗೇಮನ್ನು ಫಸ್ಟು ಚೆನ್ನಾಗಿ ಆಡೋದನ್ನು ಕಲ್ತ್ಕೊಳ್ಳಿ, ಅದಾದಮೇಲೆ ಗೇಮಿಂಗ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅವಾಗ ಖಂಡಿತವಾಗ್ಲೂ ನೀವು ಕೂಡ ಒಂದು ಒಳ್ಳೆ ಗೇಮರ್ ಆಗ್ಬೋದು ಯೂಟ್ಯೂಬಲ್ಲಿ. ಓಕೆ, ಆ್ಯಂಡ್ ಅದರ ಜೊತೆಗೆ ದೊಡ್ಡ ಯೂಟ್ಯೂಬರ್ಸ್ಗಳು ಯಾವ ಒಂದು ಗೇಮನ್ನು ಆಡ್ತಾ ಇದ್ದಾರೆ ಆ ಗೇಮನ್ನು ನೀವು ಕೂಡ ಫೋಕಸ್ ಮಾಡಿ. ನೀವೇನಾದರೂ ಇಲ್ಲಿ ಯೂನಿಕಾಗಿ ಏನಾದರೂ ಟ್ರೈ ಮಾಡೋಕ್ಕೆ ಹೋಗ್ತೀನಿ, ನಾನು ಬೇರೆ ಗೇಮ್ನ ಟ್ರೈ ಮಾಡ್ತೀನಿ ಅಂತ ಮಾಡಿದ್ರೆ ಸೊ ಇಲ್ಲಿ ಯಾರೂ ಕೂಡ ನೋಡೋಕೆ ಹೋಗಲ್ಲ. ಯಾವೊಂದು ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಸೊ ಯಾವ ಗೇಮನ್ನು ಆಡ್ತಾ ಇದ್ದಾರೋ ಅದೇ ಗೇಮನ್ನು ನೀವು ಆಡಿ ಅವ್ರಿಗಿಂತ ತುಂಬ ಚೆನ್ನಾಗಿ ಆಡಿದ್ರೆ ನೀವು ಯೂಟ್ಯೂಬಲ್ಲಿ ಗೇಮರ್ ಆಗಿ ಉಳ್ಕೋಬೋದು. ಓಕೆ, ಈ ಒಂದು ಕಾನ್ಸೆಪ್ಟನ್ನ ಮೈಂಡಿಗೆ ಮಾಡಿಕೊಳ್ಳಿ. ಸೊ ಅದರಿಂದ ಸೊ ಒಂದು ಒಳ್ಳೆ ಗೇಮನ್ನು ಆಡಿ ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿಲಿ ನೀವು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು, ಒಳ್ಳೆ ಲೈವ್ ಸ್ಟ್ರೀಮ್ನ ನೀವು ಮಾಡಬೇಕಾಗುತ್ತೆ. ಸೊ ಎಷ್ಟು ಕ್ವಾಲಿಟಿ ಇರುತ್ತೋ ಅಷ್ಟೇ ಬೇಗ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಖಂಡಿತವಾಗ್ಲೂ ಅಟ್ರಾಕ್ಟ್ ಆಗ್ತಾರೆ. ಯಾಕೆಂತಂದರೆ ಗೇಮ್ ಅಂತಂದರೆ ನೀವು ನೋಡ್ಬೋದು, ಆ ಬ್ಯಾಕ್ಗ್ರೌಂಡು, ಆ ಕಾರು, ಕಾಸ್ಟ್ಯೂಮ್ಸು ಅದೆಲ್ಲ ಬೇರೆಯವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದನ್ನು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ಖುಷಿ ಆಗುತ್ತೆ ಅದನ್ನು ನೋಡೋದಕ್ಕೆ. ಏನು ಗುರು ಈ ಥರ ಎಲ್ಲ ಇದೆ ಬ್ಯಾಕ್ಗ್ರೌಂಡು, ಒಂಥರ ಏನೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಇರುತ್ತೆ. ಸೊ ಅದರಿಂದ ಕ್ವಾಲಿಟಿಲಿ ನೀವೇನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಸೊ ನೀವೇ ಅದನ್ನೆಲ್ಲ ಮಾಡ್ಕೊಂಡು ಆಡೋ ಥರ ಫೀಲ್ ಇರುತ್ತಲ್ಲ. ಸೊ ಆದ್ದರಿಂದ ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಬರುತ್ತೆ. ಸೊ ಗೇಮರ್ಸ್ಗಳಿಗೆ ಒಂದು ಒಳ್ಳೆ ವ್ಯೂಸ್ಗಳು ಬರುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿಲಿ ನೀವು ಗೇಮಿಂಗ್ ಲೈವ್ ಸ್ಟ್ರೀಮ್ನ ಮಾಡಿ ಅಥವಾ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡಿ. ಸೊ ಆ್ಯಂಡ್ ಅವಾಗ ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತೀನಿ ಅಂತಂದರೆ ಕರೆಕ್ಟಾಗಿ ಝೂಮು ಇವೆಲ್ಲ ನೋಡಿಕೊಂಡು ಸೊ ಹತ್ತಿರದಲ್ಲಿ ಒಂಥರ ಕ್ಯಾಚ್ ಆಗೋ ಥರ, ಆಡಿಯನ್ಸ್ಗಳಿಗೆ ಕ್ಯಾಚ್ ಆಗೋ ಥರ ನೀವು ವೀಡಿಯೋಸ್ಗಳನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ತುಂಬ ಮುಖ್ಯವಾದಂಥ ಪಾರ್ಟ್ ಏನಪ್ಪ ಅಂತಂದರೆ ನೀವು ಗೇಮರ್ಸ್ ಆಗಿ ಬೇಗ ನೀವು ರೀಚ್ ಆಗಬೇಕು ಅಂತಂದರೆ ನೀವು ಮಾತಾಡುವಂಥ ಒಂದು ಮಾತುಗಳು. ಓಕೆ, ಸುಮ್ಮನೆ ನೀವು ಗೇಮನ್ನು ಆಡಿಕೊಂಡು ನೀವು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಆಗಲ್ಲ, ಆಯಿತಾ? ನೀವು ಅದರ ತಕ್ಕಂಗೆ ಕಾಮೆಂಟ್ರಿ ಕೊಡ್ತಾ ಇರಬೇಕು ಒಂದು ಸೈಡು.
ಅದ್ರ ತಕ್ಕಂಗೆ ಕಾಮಿಡಿ ಮಾಡ್ತಾ ಇರಬೇಕು. ಸೊ ಕಾಮೆಂಟ್ರಿ ಅಂತಂದರೆ ಏನು ಬೈದಾಡೋದೇ ಅಂತಲ್ಲ. ಸೊ ನೀವು ಒಳ್ಳೆ ಥರನೂ ನೀವು ಕಾಮೆಂಟ್ರಿನ ಕೊಟ್ಕೊಂಡು ಅಥವಾ ನೀವು ಖುಷಿ ಪಡಿಸ್ಕೊಂಡು ಎಂಟರ್ಟೈನ್ಮೆಂಟ್ನ ನೀವು ಕೊಡ್ಬೋದು, ಜೋಕ್ಸ್ಗಳನ್ನೆಲ್ಲ ಮಾಡಿಕೊಂಡು. ನೀವು ಎಷ್ಟು ಚೆನ್ನಾಗಿ ಜೋಕ್ಸ್ ಮಾಡ್ತೀರೋ, ಎಷ್ಟು ಚೆನ್ನಾಗಿ ನಿಮ್ಮ ಒಂದು ವಾಯ್ಸ್ ಇರುತ್ತೋ, ಎಷ್ಟು ಚೆನ್ನಾಗಿ ನೀವು ಕಾಮೆಂಟ್ರಿ ಕೊಡ್ತೀರೋ, ಅಷ್ಟು ಬೇಗ ನಿಮ್ಮ ಒಂದು ಗೇಮಿಂಗ್ ವೀಡಿಯೋಸ್ಗಳು ಚೆನ್ನಾಗಿ ರೀಚ್ ಆಗುತ್ತೆ. ನೀವು ಯಾವಾಗ ಈ 3 ಕೆಲಸಗಳನ್ನ ನೀವು ಮಾಡಲ್ವೋ, ಗೇಮಿಂಗ್ ವೀಡಿಯೋಸ್ಗಳು ನೀವು ಎಷ್ಟೇ ಚೆನ್ನಾಗಿ ಮಾಡೋರು ಕೂಡ ರೀಚ್ ಆಗಲ್ಲ. ಸೊ ಅದರಿಂದ ಇದೊಂದರಲ್ಲಿ ಬೆಳವಣಿಗೆ ಪಡ್ಕೊಳ್ಳಿ. ಎಲ್ಲರೂ ಕೂಡ ಒಳ್ಳೆ ಕಾಮೆಂಟ್ರಿನ ಕೊಡೋದು ಕಲ್ತ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕಾಮಿಡಿ ಮಾಡಬೇಕು. ಸೊ ಇವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೇಮಿಂಗ್ ಚಾನಲ್ ಖಂಡಿತವಾಗ್ಲೂ ಬೇಗ ಗ್ರೋ ಆಗುತ್ತೆ. ಓಕೆ, ಸೊ ಇಷ್ಟನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ವೀಡಿಯೋಸ್ಗಳನ್ನ ನೀವು ಮಾಡ್ತಾ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಗೇಮಿಂಗ್ ಚಾನಲ್ನ ಆದಷ್ಟು ಬೇಗ ನೀವು ಗ್ರೋ ಮಾಡ್ಕೋಬೋದು. ಸೊ ಚಾನಲ್ ಕ್ರಿಯೇಟ್ ಮಾಡೋದಂಗೆ, ಗೇಮಿಂಗ್ ಚಾನಲ್ನ ಗ್ರೋ ಮಾಡೋದಂಗೆ ಎಲ್ಲನೂ ಕೂಡ ಹೇಳಿದ್ದೀನಿ. ಸೊ ಐ ಥಿಂಕ್ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಈ ಮೈಕು ಆ್ಯಂಡ್ ಅದರ ಜೊತೆಗೆ ಆ ಒಂದು ವೀಡಿಯೋ ಚಾನಲ್ ಕ್ರಿಯೇಟ್ ಮಾಡೋದಂಗೆ ಅಂತ ವೀಡಿಯೋ ಇದ್ದೀನಿ. ಆ ಒಂದು ವೀಡಿಯೋ ಏನು ಹೇಳಿದೆ ಅದು ವೀಡಿಯೋ ಲಿಂಕ್ನು ಕೂಡ ಹಾಕಿದ್ದೀನಿ. ಅದನ್ನು ನೋಡಿಕೊಂಡು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಒಳ್ಳೆಯದಾಗಲಿ ಎಲ್ರಿಗೂ, ಯಾರ್ಯಾರೆಲ್ಲ ಗೇಮಿಂಗ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀರೋ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.